ನಾನು ಅಳಿಯನ ಮನೆಗೆ ಹೋಗಿ ಅವನಿಗೋಸ್ಕರ ಕಾಯ್ತಾ ಕುಳಿತಿದ್ದೆ. ರಾತ್ರಿ 1 ಗಂಟೆಗೆ ಬಂದ. ಅಳಿಯನ ಅವತಾರ ಕಂಡು ನಿಜವಾಗ್ಲೂ ಬೆಚ್ಚಿ ಬಿದ್ಬಿಟ್ಟೆ. ಶರ್ಟ್ ಬಟನ್ ಎಲ್ಲ ಕಿತ್ತು ಹೋಗಿದೆ. ಮೈಯೆಲ್ಲ ಮದವೇರಿದ ಮದ್ಯದ ವಾಸನೆ, ಬೆವರು ವಾಸನೆ ಬರ್ತಾ ಇದೆ. ಅವನನ್ನು ತರಾಟೆಗೆ ತೆಗೆದುಕೊಂಡಾಗ ಅವನು ಹೇಳಿದ ಒಂದೇ ಒಂದು ಮಾತು ನನ್ನ ತಲೆನೇ ತಿರುಗೋಗೋ ಥರ ಮಾಡಿಬಿಡ್ತು. ಮರುದಿನ ಅವನನ್ನು ಕಾರ್ನಲ್ಲಿ ಕರೆದುಕೊಂಡು ಹೋದಾಗ ಅವನು ಸತ್ಯವನ್ನು ಒಪ್ಕೊಳ್ತಾನೆ. ಅತ್ತೆಯವರೇ, ನನಗೆ ಆಫೀಸಿನ 4 ವಿವಾಹಿತ ಮಹಿಳೆಯರ ಜೊತೆ ಸಂಬಂಧ ಇದೆ ಅಂದಾಗ ನನ್ನ ಸಿಟ್ಟಿನಿಂದ ಅವನ ಕೆನ್ನೆಗೆ ಬಾರಿಸೋಕೆ ಅಂತ ಹೇಳಿ ಕೈಯನ್ನು ಜೋರಾಗಿ ಎತ್ತಿದೆ. ಚಲಿಸ್ತಿದ್ದ ಕಾರ್ನಲ್ಲಿ ಅವನು ನನ್ನ ಕೈಯನ್ನು ಬಲವಾಗಿ ಹಿಡ್ಕೊಂಡ್ಬಿಟ್ಟ. ಆ ಸ್ಪರ್ಶದಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಯಾವುದೋ ಒಂದು ರೀತಿಯ ಒಂದು ವಿದ್ಯುತ್ ಸಂಚಾರದಂತಾಯಿತು. ನನ್ನೇ ದಿಟ್ಟಿಸಿ ನೋಡುತ್ತಾ, ಅತ್ತೆಯವರೇ, ಆ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ಸೌಂದರ್ಯದ ಮುಂದೆ ಶೂನ್ಯ ಅಂದ. ನನ್ನನ್ನು ಈ ಸುಳಿಯಿಂದ ಹೊರತರುವ ಶಕ್ತಿ ನಿಮಗಿದೆ. ನೀವು ಸಹಕರಿಸಿದ್ರೆ ನಾನು ಅವರನ್ನೆಲ್ಲನೂ ಬಿಟ್ಟು ಬಿಡ್ತೀನಿ ಅಂತ ಅಂದ. ರಾತ್ರಿ 12 ಗಂಟೆ ಆಯಿತು. ಆದರೂ ಕೂಡ ಆ ಅಳಿಯ ಮನೆಗೆ ಬಂದಿಲ್ಲ. ಕಾರಣ ಏನು? ಅತ್ತೆ ಕೇಳಿದ ಪ್ರಶ್ನೆಗೆ ಮಗಳ ಕಣ್ಣೀರಿನಲ್ಲಿ ಉತ್ತರ ಇತ್ತೆ. ಅಳಿಯನ ಮೌನದಲ್ಲಿ ಯಾವುದೋ ರಹಸ್ಯ ಅಡಗಿತ್ತೆ. ನೋಡೋಣ. ನನ್ನ ಹೆಸರು ಜಶೀಲ. ಹೆಸರು ಬದಲಾಯಿಸಲಾಗಿದೆ. ನನ್ನ ಬದುಕು ಮೇಲ್ನೋಟಕ್ಕೆ ಒಂದು ಸುಂದರ ಕಾವ್ಯದಂತೆ ಇದೆ. ನನಗೀಗ ಸುಮಾರು 42 ವರ್ಷ ಅಷ್ಟೇ. ಪ್ರೀತಿ ಪಾತ್ರರಾದ ಪತಿ, ನರ್ಸಿಂಗ್ ಓದ್ತಾ ಇರುವಂತಹ ಮಗ ಮತ್ತು ಮದುವೆಯಾಗಿ 1.5 ವರ್ಷವಾದ ಮಗಳು. ಹೀಗೆ ನನ್ನದು ಒಂದು ಸುಖಿಯಾದ ಕುಟುಂಬ. ನನ್ನ ಪತಿ ದೊಡ್ಡ ಉದ್ಯಮಿನೇ. ಅವರ ವ್ಯವಹಾರದ ನಿಮಿತ್ತ ಅವರು ಯಾವಾಗಲೂ ಕೂಡ ಊರು ಸುತ್ತಾ ಇರ್ತಾರೆ. ಮದುವೆಯಾದ ಮೊದಲದಿಂದಲೂ ಕೂಡ ನಾನು ಅವರ ಈ ಬ್ಯುಸಿ ಲೈಫ್ಗೆ ಹೊಂದ್ಕೊಂಡು ಬಿಟ್ಟಿದ್ದೀನಿ. ನಮಗೇನು ಹಣದ ಕೊರತೆಯಾಗಿರಲಿ, ಊಟದ ಕೊರತೆಯಾಗಿರಲಿ, ಬಟ್ಟದ ಕೊರತೆಯಾಗಿರಲಿ ಇಲ್ಲ. ನಮ್ಮ ನಡುವೆ ಅತೀವವಾದ ಪ್ರೀತಿ ಇದೆ, ಪ್ರೇಮ ಇದೆ, ಸೆಳೆತ ಇದೆ. ನನ್ನ ಮಗಳು ಕಾವ್ಯ ನಮ್ಮ ಮನೆಯ ಕಣ್ಮಣಿ, ಮುದ್ದು ಮಗಳು. ಅವಳು ನೋಡಲು ಬಹಳ ಸುಂದರಿ, ಸ್ವಲ್ಪ ಮುದ್ದಾಗಿ ಬೆಳೆದಿದ್ದಾಳೆ. ಅವಳಿಗಾಗಿ ನಾನು ಸುಮಾರು 40 ಸಂಬಂಧಗಳನ್ನು ನೋಡಿದ್ದೀನಿ, ರಿಜೆಕ್ಟ್ ಮಾಡಿದ್ದೀನಿ. ಆದರೆ ಅವಳು ಒಬ್ಬ IT ಉದ್ಯೋಗಿಯನ್ನು ಬಹಳವಾಗಿ ಇಷ್ಟಪಟ್ಬಿಟ್ಳು. ಅವನು ನೋಡಲು ಸಿನಿಮಾ ನಟನಂತಿದ್ದ. ಮಗಳ ಸಂತೋಷವೇ ನಮಗೆ ಮುಖ್ಯ ಅಂತ ಹೇಳಿಕೊಂಡು ಅದ್ಧೂರಿಯಾಗಿ ಮದುವೆ ಕೂಡ ಮಾಡಿಕೊಟ್ಬಿಟ್ವಿ. ಅಳಿಯನ ಮನೆ ನಮ್ಮ ಮನೆಯಿಂದ ಕೇವಲ ಅರ್ಧ ಗಂಟೆಯ ದಾರಿಯಷ್ಟೇ. ಅಂದರೆ ಸುಮಾರು ಒಂದು 25 ಕಿಲೋಮೀಟ್ರ್. ಆದರೆ ಮದುವೆಯಾದ 8 ತಿಂಗಳ ನಂತರ ಆ ಕರಾಳ ಸತ್ಯಗಳು ಒಂದೊಂದಾಗಿ ಹೊರಬರೋಕ್ಕೆ ಶುರುವಾಗ್ತವೆ. ಒಂದಿನ ಮಗಳು ನನಗೆ ಫೋನ್ ಮಾಡಿ ಜೋರಾಗಿ ಅಳೋಕೆ ಶುರು ಮಾಡ್ಕೋತಾಳೆ. ಅಮ್ಮ ಅಮ್ಮ, ಅವನು ಪ್ರತಿದಿನ ಮಧ್ಯರಾತ್ರಿ ಮನೆಗೆ ಬರ್ತಾನಮ್ಮ. ವಿಪರೀತ ಕುಡ್ದಿರ್ತಾನಮ್ಮ. ಅವನಿಗೆ ಸ್ವಲ್ಪನೂ ಜ್ಞಾನ ಇರಲ್ಲ. ಅವನು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ. ನಾನು ಕೇಳಿದರೆ ನಮ್ಮ ಅತ್ತೆ ಅಂದರೆ ಅಳಿಯನ ತಾಯಿ ನನ್ನನ್ನೇ ಬೈತಾರಮ್ಮ ಎಂದು ಅಳತೊಡಗಿದ್ಲು. ಅಳಿಯ IT ಫೀಲ್ಡ್ನಲ್ಲಿ ಇರೋದ್ರಿಂದ ನೈಟ್ ಡ್ಯೂಟಿ ಕಾಮನ್ ಇರ್ತದೆ ಅಂತ ನಮ್ಗೆ ಹೇಳಲಾಗಿತ್ತು. ಆದರೆ ಮಗಳು ಹೇಳುವ ಮಾತುಗಳೇ ಬೇರೆಯಾಗಿತ್ತು. ಅಳಿಯನ ತಾಯಿ ತನ್ನ 2 ಹೆಣ್ಣು ಮಕ್ಕಳ ಮನೆಯನ್ನು ನೋಡಿಕೊಳ್ಳುವಂತಹ ನೆಪದಲ್ಲಿ ಹೆಚ್ಚಾಗಿ ಮನೆಯಲ್ಲೇ ಇರ್ತಿರಲಿಲ್ಲ. ಹೀಗಾಗಿ ನನ್ನ ಮಗಳು ಆ ದೊಡ್ಡ ಮನೆಯಲ್ಲಿ ಏಕಾಂಗಿಯಾಗಿದ್ಲು. ನನಗೆ ಒಂದು ರೀತಿಯ ಸಂಶಯ ಅನ್ನೋದು ಶುರುವಾಗಿಯೇ ಹೋಯಿತು. ಅಳಿಯನ ಈ ಒಂದು ತಡರಾತ್ರಿಯ ಆಗಮನ ಹಿಂದೆ ಅಡಗಿರುವ ನಿಜವಾದ ಕಾರಣ ಏನು ಅಂತ ನಾನು ತಿಳ್ಕೊಳ್ಳೇಬೇಕಾಯಿತು. ಅವನು ನಿಜವಾಗಿಯೂ ಆಫೀಸ್ ಕೆಲಸದಲ್ಲೇನಾದರೂ ಇದ್ದಾನಾ ಅಥವಾ ಬೇರೆ ಯಾವುದಾದ್ರೂ ಆಟ ಆಡ್ತಾ ಇದ್ದಾನಾ ಅನ್ನೋದು ನನಗೆ ಅನುಮಾನ ಬಂತು. ಇದರ ಸತ್ಯಾಸತ್ಯತೆ ತಿಳಿಯಲು ನಾನು ಒಂದು ತೀರ್ಮಾನಕ್ಕೆ ಬಂದೆ. ಅಳಿಯನಿಗೆ ತಿಳಿಯದಂತೆ ಅವನ ಮನೆಗೆ ಹೋಗಿ ವಾಸ್ತವವಾಗಿ ಕಣ್ಣಾರೆ ನೋಡಬೇಕೆಂದು ನಿರ್ಧರಿಸಿದೆ. ಅಂದು ರಾತ್ರಿ ನಾನು ಮಗಳ ಮನೆಗೆ ಹೋದಾಗ ಕಂಡ ದೃಶ್ಯ ನನ್ನ ಬದುಕಿನ ದಿಕ್ಕನ್ನೇ ಬದಲಿಸುತ್ತದೆ ಎಂದು ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಂದು ರಾತ್ರಿ ನಾನು ಅಳಿಯನಿಗೆ ತಿಳಿಯದಂತೆ ಮಗಳ ಮನೆಗೆ ತಲುಪಿದಾಗ ಸಮಯ ಹತ್ರ ಹೆಚ್ಚು ಕಮ್ಮಿ 11 ಗಂಟೆಯಾಗಿತ್ತು. ಮಗಳು ಒಬ್ಬಳೇ ಭಯದಿಂದ ಪಾಪ ಹತ್ಕೊಂಡು ನೊಂದು ಹೋಗಿ ಕೂತಿದ್ಲು. ನಾನು ಅವಳಿಗೋಸ್ಕರ ಹೋದೆ. ಅವಳಿಗೆ ಧೈರ್ಯ ಹೇಳಿದೆ. ಇವತ್ತು ಸತ್ಯ ಏನು ಅಂತ ನಾನು ನೋಡಿಯೇ ತೀರ್ತೇನೆ. ಇದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಖಂಡಿತ ಇಡ್ತೇನೆ ಅಂತ ಹೇಳಿ ನನ್ನ ಮಗಳಿಗೆ ಭರವಸೆನೂ ಕೊಟ್ಟೆ. ನನ್ನ ಮಗಳನ್ನು ಒಳಗೋಗಿ ಕಳಿಸಿ ಒಳಗೋಗಿ ಮಲಗು ಅಂತ ಹೇಳಿಬಿಟ್ಟು ಬಾಗಿಲಿಂದ ಹೋಗಿ ಕಾದು ಕುಳಿತುಕೊಂಡೆ. ಸಮಯ ಹೆಚ್ಚು ಕಮ್ಮಿ 12 ಗಂಟೆ ದಾಟಿ ಹೋಗಿತ್ತು. ಏನೋ 12:15 ಆಯಿತು. ಕೊನೆಗೂ ಕತ್ತಲೆಯಲ್ಲಿ ಕಾರಿನ ಹೆಡ್ಲೈಟ್ ಬೆಳಕು ನಮಗೆ ಕಾಣ್ತು. ಅಳಿಯ ಫುಲ್ ಟೈಟ್ ಆಗಿ ತೂರಾಡ್ತಾ ಬಂದು ಬೆಲ್ಲ ಹೊತ್ತಾಗ ಅವನ ನಿರೀಕ್ಷೆಯಲ್ಲಿದ್ದ ಮಗಳ ಬದಲು ನಾನು ಹೋಗಿ ಬಾಗಿಲನ್ನು ತೆರೆದೆ. ನನ್ನನ್ನು ಕಂಡ ಕೂಡಲೇ ಅವನ ಮುಖ ಪೂರ್ತಿ ಬಿಳಿಯಾಯಿತು. ಅವನ ಶರ್ಟ್ ಬಟನ್ಗಳು ಅಸ್ತವ್ಯಸ್ತವಾಗಿದ್ವು. ಮೈಯೆಲ್ಲ ಮದ್ಯದ ವಾಸನೆ ಕೂಡ ಬರ್ತಾಯಿತ್ತು. ಎಲ್ಲಿಗೋಗಿದೆ ಇಷ್ಟು ಹೊತ್ತು? ನನ್ನ ಮಗಳು ಇಲ್ಲಿ ಒಬ್ಬಳೇ ಒಬ್ಬಂಟಿಯಾಗಿರೋದು ನಿನಗೆ ಕಾಣಿಸ್ತಾ ಇಲ್ವಾ ಎಂದು ನಾನು ಜೋರಾಗಿ ಗುಡುಗ್ದೆ. ಅವನು ತಡಬಡಾಯಿಸುತ್ತಾ ಸ್ವಲ್ಪ ಭಯದಲ್ಲೇ,
ಅತ್ತೆಯವರೇ ಅದು 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 ಆಫೀಸ್ ಪಾರ್ಟಿ ಅಷ್ಟೇ ಅಂತ ಹೇಳಿ ಸುಳ್ಳು ಹೇಳೋಕ್ಕೆ ಪ್ರಯತ್ನಿಸಿದ. ನಾನು ಬಿಡಲಿಲ್ಲ. ಪಾರ್ಟಿ ಹೆಸರಲ್ಲಿ ನೀನು ಮಾಡ್ತಿರೋದು ಏನು ಅಂತ ನನಗೆ ಗೊತ್ತು. ನಾಳೆ ಬೆಳಗ್ಗೆ ನಿಮ್ಮ ಮಾವನಿಗೆ ವಿಷಯ ತಿಳಿಸಿ ನನ್ನ ಮಗಳನ್ನು ಕರೆದುಕೊಂಡು ಹೋಗ್ತೇನೆ. ನನ್ನ ಮಗಳನ್ನು ನಾನು ಈ ರೀತಿಯಾಗಿ ಬೆಳೆಸೇ ಇಲ್ಲ ಅಂತ ಖಡಕ್ಕಾಗಿ ಹೇಳಿದೆ. ಅವನು ಅಕ್ಷರಶಃ ನಡುಗಿ ಹೋದ. ಅವನ ಮುಖದಲ್ಲಿ ಬೆವರು ಕಿತ್ಕೊಂಡು ಬರೋಕ್ಕೆ ಶುರುವಾಯಿತು. ಬೇಡ ಬೇಡ ಅತ್ತೆಯವರೇ, ನಾಳೆ ನಾವಿಬ್ಬರೇ ಪೇಟೆಗೆ ಹೋಗ್ಬಿಡೋಣ. ಅಲ್ಲಿ ನಿಮಗೆ ಏನು ಬೆಳೆದಂಗೆ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನ ಸುವಿವರವಾಗಿ ಹೇಳ್ಬಿಡ್ತೀನಿ ಅತ್ತೆಯವರೇ ಅಂತ ಹೇಳಿ ಬೇಡ್ಕೊಂಡ. ಮರುದಿನ ಬೆಳಗ್ಗೆ ಮಗಳನ್ನು ಮನೆಯಲ್ಲೇ ಬಿಟ್ಟು ನಾವು ಕಾರ್ನಲ್ಲಿ ಹೊರಟ್ವಿ. ಕಾರು ನಗರದ ಗದ್ದಲದ ರಸ್ತೆಗಳಲ್ಲಿ ಸಾಗ್ತಾ ಇದ್ದಾಗ ಅವನು ತನ್ನ ಅಸಲಿ ಮುಖವನ್ನು ಬಿಚ್ಚಿಟ್ಟ. ಅತ್ತೆಯವರೇ, ನನ್ನ ಆಫೀಸ್ನಲ್ಲಿ 4 ವಿವಾಹಿತ ಮಹಿಳೆಯರಿದ್ದಾರೆ. ನೋಡೋಕೆ ಬಹಳ ಸುಂದರಿಯರು. ಅದು ಬೇರೆ, ಮದುವೆಗೆ ಮುಂಚಿನಿಂದಲೂ ನನಗೆ ಅವರ ಜೊತೆ ಸಂಬಂಧ, ಒಂದು ಪ್ರೀತಿ, ಪ್ರೇಮ, ನಂಟು ಎಲ್ಲವೂ ಇತ್ತು. ಅವರ ಪತಿಯಂದಿರು ದೂರದ ಊರಿನಲ್ಲಿದ್ದಾರೆ. ಹಾಗಾಗಿ